ಎಲ್ರಿಗೂ ನಮಸ್ಕಾರ. ಮನೋಲ್ಲಾಸ ಕೇಂದ್ರದಿಂದ ನಮ್ಮ ತ್ಯಾಗರಾಜ್ ಅವರು ತಂಡದವರೆಲ್ಲ ಇವತ್ತಿಲ್ಲಿ ಒಂದು ಟ್ರಿಪ್ ವಿಸಿಟ್ ಥರ ಬಂದಿದ್ದಾರೆ. ಈಗ ಬೇರೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದಾರೆ, ಆರ್ಟ್ ಆಫ್ ಲಿವಿಂಗು. ಅದೇ ಥರ ನಮ್ಮ ಒಂದು ಸ್ಥಳನೂ ಆಯ್ಕೆ ಮಾಡ್ಕೊಂಡಿರೋದು ಇವತ್ತು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಮ್ಮ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದು ನಮ್ಮ ಮೊದಲು ತುಂಬ ಖುಷಿ ಆಯಿತು. ನಿಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಿಮ್ಮ ತಂಡಕ್ಕೆ, ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸ್ ಪರವಾಗಿ. ಸೊ ಈ ಒಂದು ಜಾಗದ ವಿಶೇಷತೆ ಏನು ಅಂದರೆ ಒರಳು ಕಲ್ಲಿನ ಗಾಣ ಇದು. ಈ ಕಲ್ಲಿದೆಯಲ್ಲ ಇಲ್ಲಿ ನೋಡ್ತಾ ಇರೋದು ನೀವು, ಇದೇನು ಇಷ್ಟು ನೋಡ್ತಾ ಇದ್ರೆ ಇಷ್ಟೇ ಒಳಗಡೆ ಇದೆ ಆಳದಲ್ಲಿ. 7 ಅಡಿ ಗ್ರೈನೈಟ್ ಕಲ್ಲು ಒಂದೇ ಪೀಸ್ ಇರೋವಂಥದ್ದು ಇದು. ಸೊ ಇಷ್ಟಿರೋದು ಒಳಗಡೆ 4 ಅಡಿ ಒಳಗಡೆ ಇದೆ. ಇನ್ನು ದೇಸಿ ಎತ್ತುಗಳು ಕಟ್ಟಿದ್ದೀವಿ. ಇದು ಹಳ್ಳಿಕಾರ್ ಎತ್ತು. ಇನ್ನೊಂದು ಅಮೃತ್ ಮಹಲ್ ಅಂತ ಇದೆ, ಆ ಕಡೆ ಇದೆ ನೋಡಿ, ಅಲ್ಲಿ ನೋಡಿದ್ರೆ ನಿಮ್ಮ ಕಾಡು ದೇಸಿ ಎತ್ತನ್ನ ಕಟ್ಬಿಟ್ಟು ಇದನ್ನ ಮಾಡಿರೋದು ತೈಲಗಳ ದೇವಾಲಯ ಅಂತೇಳಿ. ಸೊ ಹಾಗಾಗಿ ಮೇಲ್ಗಡೆ ಕಳಶನೂ ಕೂಡಿಸಿದೆ. ನೀವು ನೋಡಿ ಮೇಲೆ ನೋಡಿದ್ರೆ ಕಳಶ ಕೂಡಿಸಿದೆ. ಇಟ್ ವಿಲ್ ಅಬ್ಸರ್ವ್ ಕಾಸ್ಮಿಕ್ ಎನರ್ಜಿ. ಆ ಒಂದು ಉದ್ದೇಶದಿಂದ ಇದನ್ನು ಮಾಡಿರೋವಂಥದ್ದು. ಮತ್ತು ಪ್ಯೂರೆಸ್ಟ್ ಕೋಲ್ಡ್ ಪ್ರೆಸ್ ಆಯಿಲ್ ಅಂದರೆ ಇದೊಂದೇನೆ ಎತ್ತಿನ ಗಾಣದ್ದು. ಅಂದರೆ ಎಣ್ಣೆ ಬಿಸಿ ಆಗಬಾರ್ದು. ಬೇರೆ ಕಡೆ ವುಡ್ಡು ಮೆಟಲಲ್ಲೆಲ್ಲ ಬಿಸಿ ಆಗ್ತದೆ. ಸೊ ಇದರಲ್ಲಿ 2.5 ಗಂಟೆ ಬೇಕು ಎಣ್ಣೆ ತೆಗೆಯೋಕ್ಕೆ. ಕೊನೆಯಲ್ಲಿ ನೀವು ಮುಟ್ಟಿದ್ರು ಎಣ್ಣೆ ತಣ್ಣಗೆ ಇರ್ತದೆ. ಅದು ಮುಖ್ಯವಾಗಿರುವಂಥದ್ದು ಒಂದು ವಿಶೇಷತೆ ಇದು. ಸೊ ಇದರಲ್ಲಿ 8 ವೆರೈಟಿ ನಮ್ಮಲ್ಲಿ ಮಾಡ್ತಾ ಇರೋವಂಥದ್ದು: ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಲ್ಲನೂ ಮೆಡಿಸಿನಲ್ ಪ್ರಾಪರ್ಟಿ ಇರೋವಂಥದ್ದು. ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಮಾತ್ರೆ ಬಿಟ್ಟಿದ್ದಾರೆ ಭಾಳಷ್ಟು ಜನ. ಸೊ ಜೊತೆಗೆ BP ಶುಗರ್ಗೂ ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗ್ದಂಗೆ ತಡೀತದೆ, ಮತ್ತು ಕ್ಯಾನ್ಸರ್ ಬರ್ದಂಗೆ ತಡೆಯುತ್ತೆ ನಮ್ಮ ಕಡಲೆಕಾಯಿ ಎಣ್ಣೆ. ಅದಕ್ಕೆ ಬಡವರ ಬಾದಾಮಿ ಅಂತ ಅದನ್ನು ಕರೆಯೋದು. ಅದೇ ರೀತಿ ಕೊಬ್ಬರಿ ಎಣ್ಣೆ ನಮ್ದು ಯೂಸ್ ಮಾಡ್ತಿರೋದ್ರಿಂದ ಬೇಜಾನ್ ಜನಕ್ಕೆ ವೆಯ್ಟ್ ಲಾಸ್ ಆಗಿದೆ ಮೇಜರ್ ಆಗಿ. ಅದು ಬಿಟ್ಟರೆ ಮಲ್ಟಿಪರ್ಪಸ್ ಆಯಿಲ್ ಪುಲ್ಲಿಂಗಿಗೆ ಯೂಸ್ ಮಾಡ್ತಾರೆ, ಅಡುಗೆಗೆ ಯೂಸ್ ಮಾಡ್ಬೋದು. ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗಿದೆ. ಮಲ್ಟಿ ಬೆನಿಫಿಷಿಯಲ್, ಕ್ಯಾನ್ಸರ್ ಬರ್ದಂಗೆ ತಡೆಗಟ್ಟುತ್ತೆ. ಇನ್ನು ಒಂದೊಂದು ಆಯಿಲ್ ಅದರದ್ದೇ ಬೆನಿಫಿಟ್ಸ್ ಇರುತ್ತೆ. ನಮ್ದು SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲದ್ರದ್ದು ನಿಮಗೆ ಡೀಟೇಲ್ ಸಿಗುತ್ತೆ. ಮೇಜರಾಗಿ ಹುಚ್ಚೆಳ್ಳೆಣ್ಣೆ ಬಂದ್ಬಿಟ್ಟು ತುಪ್ಪದ ಥರ ನಿಮಗೆ ಬೆನ್ನು ನೋವು, ಸೊಂಟ ನೋವು ಇರೋರಿಗೆ, ಮತ್ತು ಈಗ ಹೆಣ್ಮಕ್ಳು ದೊಡ್ಡವರಾದಾಗ ಅಥವಾ ಬಾಣಂತಿದ್ದರಿಗೆ, ಮಗು ಆದಾಗ ಬೆನ್ನು ಸೊಂಟ ಗಟ್ಟಿಯಾಗುತ್ತೆ. ಹೌದಮ್ಮ, ಮೊದಲು ಮಾಗಡಿ ಕಡೆ ಎಲ್ಲ ಮದುವೆನಲ್ಲಿ ತುಪ್ಪದ ಬದಲು ಹುಚ್ಚೆಳ್ಳೆಣ್ಣೆ ಬಳಸ್ತಾ ಇದ್ರು. ಅದೇ ರೀತಿ ನಮ್ಮದು ಎಳ್ಳೆಣ್ಣೆ ಬಂದ್ಬಿಟ್ಟು ಕ್ವೀನ್ ಆಫ್ ಆಯಿಲ್ಸು. ಅದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಅದು ತಮಿಳ್ನಾಡಲ್ಲಿ ಕಾಮನ್ನಾಗಿ ಅಡುಗೆಗೆ ಬಳಸ್ತಾರೆ. ಸೊ ಇಲ್ಲಿ ನೀವು ಬಳಸೋದ್ರಿಂದ ಮೇಜರಾಗಿ ಮಂಡಿ ನೋವಿರೋರ್ಗೆ ಬಳಸೋದಕ್ಕೆ ಒಳ್ಳೆಯದು. ಕ್ಯಾಲ್ಸಿಯಂ ಕಂಟೆಂಟ್ ಇರುತ್ತೆ. ಹೆಣ್ಮಕ್ಳಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಬಿಟ್ಟು ಅದಕ್ಕೆ ಹೋಗ್ಬೋದು. ದೀಪಕ್ಕೆ ಶ್ರೇಷ್ಠ ಅದು. ಅದು ಬಿಟ್ಟರೆ ಇನ್ನು ಸಾಸಿವೆ ಎಣ್ಣೆ ಉಸಿರಾಟ ಸಮಸ್ಯೆ ಇರೋರಿಗೆ, ವೀಸಿಂಗ್ ಇಶ್ಯೂ ಇರೋರಿಗೆ, ಅಸ್ತಮದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಂಡಿ ನೋವು ಇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ನಾರ್ತ್ ಇಂಡಿಯನ್ಸ್ ಅದನ್ನೇ ಬಳಸ್ತಾರೆ. ಇನ್ನು ಅದು ಬಿಟ್ಟರೆ ಸೂರ್ಯಕಾಂತಿ ಎಲ್ಲರಿಗೂ ಗೊತ್ತಿರುತ್ತೆ, ವಿಟಮಿನ್ E ಎಲ್ಲ ಜಾಸ್ತಿ ಇರುತ್ತೆ. ಹರಳೆಣ್ಣೆ ನಾವು ಬೇಯಿಸ್ಬಿಟ್ಟು ಮಾಡೋವಂಥದ್ದು. ಇಲ್ಲೇ ಚೆನ್ನಾಗಿ ಹುರಿದು ಅದನ್ನು ರುಬ್ಬಿ ಆಮೇಲೆ ಬೇಯಿಸಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ. ಇಷ್ಟೆಲ್ಲ ಎಣ್ಣೆಗಳಿದೆ ನೋಡಿ. ಇದು ಡ್ರೈ ಯಾರ್ಡ್ ಅಂತೇಳಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ. ಸೊ ಅದರಲ್ಲಿ ಯಾಕೆ ಇಡ್ತೀವಿ ಅಂತಂದ್ರೆ ಅಲ್ಲಿ ಇಡೋದ್ರಿಂದ ಬೆಚ್ಚಗಿರುತ್ತೆ. ಸೋಲಾರ್ ಡ್ರೈ ಯಾರ್ಡ್ ಅಂತ. ಆಯಿಲ್ದು ಶೆಲ್ ಜಾಸ್ತಿ ಬಳಕೆ ಬರುತ್ತೆ. ಯಾರು ಇದನ್ನು ಮಾಡಲ್ಲ. ಅದೆಲ್ಲ ಇದು ಒಂದು 50 ಲಕ್ಷ ಬಂಡವಾಳ ಹಾಕಿ ಖರ್ಚು ಮಾಡಿರೋದು. ಎಲ್ಲದಕ್ಕೂ ಪದ್ಧತಿ ಪ್ರಕಾರ ಹೀಗೆ ನಡಿಬೇಕು ಅಂತ ಮಾಡಿರೋದು ಈ ಒಂದು ಗಾಣನ. ಹೇಗೋ ಮಾಡಲ್ಲ. ಮತ್ತು ನಮ್ಮದು ಇಲ್ಲಿ ಒಳಗಡೆ ಬಂದರೆ ಅದನ್ನು ಒಂದು 2 ನಿಮಿಷ ಪರಿಚಯ ಮಾಡ್ತಾರೆ. ಬನ್ನಿ ಎಲ್ಲ ಒಳಗಡೆ. ವಿಷಯ ನೀವು ಅಲ್ಲಿ ನೋಡಿದ್ದು ಎತ್ತಿನ ಕಲ್ಲಿನ ಗಾಣ ಅದು. ಅದೇ ರೀತಿ ಇದು ಸೇಮ್ ಎತ್ತಿನ ಗಾಣಕ್ಕೆ ಸಿಮಿಲರ್ ಬರಬೇಕು ಅಂತ ಒರಳು ಕಲ್ಲಿನ ಗ್ರಾನೈಟ್ ಕಲ್ಲೇ ಇದನ್ನು ಯೂಸ್ ಮಾಡಿರೋದು. ಸೊ ಇದು ಮೇನ್ ವಿಶೇಷತೆ ಏನಂದರೆ ಬೇರೆ ಕಡೆ ನಿಮಗೆ ಇರಲಿ ಇದು ಸುತ್ತುತ್ತೆ ವುಡ್ಡು ಮೆಟಲ್ ಕೆಳಗಡೆ. ಇದು ಸುತ್ತಬಾರ್ದು ಮುಖ್ಯವಾಗಿ, ಇದು ಫಿಕ್ಸ್ ಇರಬೇಕು. ಇದು ಕೈಯಲ್ಲಿ ಹೋಗ್ತೀವಲ್ಲ ಒಳ್ಕಲ್ ಟೆಕ್ನಾಲಜಿ ನಮ್ಮದು. ನೀವು ಬೇರೆ ಕಡೆ ಹೋಗೋದು ಮಿಕ್ಸಿ ಟೆಕ್ನಾಲಜಿ. ಇದು ಎರಡು ಈಗ ನೋಡಿ, 2 ಕೈ ಉಜ್ಜಿದ್ರೆ ಬಿಸಿ ಆಗುತ್ತಲ್ವಾ, ಅದೇ ರೀತಿ ನಿಮಗೆ ರಬ್ಬಿಂಗ್ ಆದಾಗ ಹೀಟ್ ಜನರೇಟ್ ಆಗುತ್ತೆ. ಅದು ಮಿಕ್ಸಿ ಟೆಕ್ನಾಲಜಿ ಬೇರೆ ಕಡೆ ವುಡ್ಡು ಮೆಟಲ್. ಇದು ಪ್ಯೂರ್ಲಿ ಒಳ್ಕಲ್ ಟೆಕ್ನಾಲಜಿ. ಇದು ಫಿಕ್ಸ್ ಇರುತ್ತೆ. ಸೊ ಇದು ಬಾಗೆ ಮರ ಅಂತ, ಎಲ್ಲದಕ್ಕೂ ನಾವು ಬಾಗೆ ಮರ ಬಳಸುವಂಥದ್ದು. ಇದು ಅದು ವಿಶೇಷವಾಗಿ ಇದನ್ನೇ ಬಳಸಬೇಕು. ಬೇರೆಯವ್ರು ಯಾವುದೋ ಬಳಸ್ತಿರ್ತಾರೆ. ಸೊ 1, 2, 3 ಇದೇನು 3 ಕಲ್ಲಿನ ಗಾಣ ನೋಡ್ತಿದ್ರಲ್ಲ, 3 ಒರಳು ಕಲ್ಲಿನ ಗಾಣ ಮತ್ತೆ ಒರಳು ಕಲ್ಲಿಂದು ಎತ್ತಿನ ಗಾಣ ಇರೋವಂಥದ್ದು ಕರ್ನಾಟಕದಲ್ಲಿ ಇದು ಒಂದೇ ಮಾಡೋದು SRK ಟೆಂಪಲ್ ಆಫ್ ಆಯಿಲ್ಸ್. ಸೊ ಇನ್ನು ಇಂಡಿಯಾದಲ್ಲಿ ತಮಿಳ್ನಾಡು ಬಿಟ್ಟರೆ ನೆಕ್ಸ್ಟ್ ಇರೋದೇ ನಮ್ಮದು, ಅಂದರೆ ಕರ್ನಾಟಕದಲ್ಲಿ ಇದು ಒಂದೇ ಮಾಡಲ್ ಇರೋದು. ಆ ಜಾಗಕ್ಕೆ ನೀವೆಲ್ಲ ಇವತ್ತು ಬಂದಿದ್ದೀರಿ. ಸೊ ಜೊತೆಗೆ ಬನ್ನಿ, ಇದು ಫುಡ್ ಗ್ರೇಡ್ ಸ್ಟೀಲ್ 304 ಫುಡ್ ಗ್ರೇಡ್ ಅಂತ ನೋಡಿ. ಜನಗಳಿಗೆ ನಾವು ಪ್ಲಾಸ್ಟಿಕಲ್ಲಿ ಕೊಡಲ್ಲ, ಈ ಥರ ಸ್ಟೀಲ್ ಕ್ಯಾನಲ್ಲಿ ತುಂಬಿಸ್ಕೊಟ್ಟು ಇದನ್ನೇ ಅವ್ರ ಮನೆಗೆ ಹೋಗಿ ಡಂಪ್ ಮಾಡ್ತೀವಿ. 5 ಲೀಟ್ರು 3 ಲೀಟ್ರು ಏನು ಕೇಳ್ತಾರೆ ಅದನ್ನು. ಸೊ ಅದನ್ನು ತೊಗೊಂಡೋಗಿ ಅವ್ರ ಮನೆಗೆ ಶಿಫ್ಟ್ ಮಾಡ್ತೀವಿ. ಆಗಲೇ ಹೇಳಿದ್ನಲ್ಲ 8 ವೆರೈಟಿ ಎಣ್ಣೆಗಳು ಎಲ್ಲನೂ. ಸೊ ಇದೆಲ್ಲ ಟಿನ್ನಲ್ಲೂ ಇರುತ್ತೆ. ಔಟ್ ಆಫ್ ಸ್ಟೇಷನ್ ಅಬ್ರಾಡ್ಗೂ ಕಳಿಸ್ಬೋದು ಇದನ್ನು, ಈ ಟಿನ್ನಲ್ಲಿ ಇರೋದನ್ನು.
ಸೊ ಗ್ಲಾಸ್ ಬಾಟ್ಲಲ್ಲಿ ಕೊಡುವಂಥದ್ದು. ಮತ್ತು ಗ್ಲಾಸ್ ಬಾಟ್ಲು ಬಿಟ್ಟರೆ ಈ ಥರ ಟಿನ್ಸು ನೋಡಿ, ಇದು 5 ಲೀಟರ್ ಟಿನ್ನು, ಇದು 1 ಲೀಟ್ರು, 1/2 ಲೀಟರ್ದೆಲ್ಲ ಇದೆ. ಎಲ್ಲ ಎಣ್ಣೆಗಳು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದರಲ್ಲಿ ಸಪ್ರೇಟ್ ಮಾಡಿರ್ತೀವಿ. ಇದು ಬುಲ್ ಡ್ರಿವನ್ ಆಯಿಲ್ ಒಂದು ಕಡೆ, ಇದು ಸ್ಟಿಕರಿಂಗೇ ಬೇರೆ. ಇದು ಮಷಿನ್ ಡ್ರಿವನ್ ಆಯಿಲ್, ಇದು ಸ್ಟಿಕರಿಂಗ್ ಬೇರೆ, ಎರಡು ಸಪ್ರೇಟಾಗಿ ಇಟ್ಟಿರ್ತೀವಿ. ಸೊ ಈ ಒಂದು ಜಾಗಕ್ಕೆ ಬಂದಿರೋದು ನೀವು, ಇದು ಈ ಒಂದು ವಿಶೇಷವಾಗಿರೋ ಸ್ಥಳ ನೋಡಿ. ಇಲ್ಲೂ ಒಂದು ಪಿರಮಿಡ್ ಥರ ವಿಶೇಷವಾಗಿದೆ. ಹಾಗಾಗಿ ಇದು ಒಂದು ಆಧ್ಯಾತ್ಮ ಕೇಂದ್ರ. ಮತ್ತು ಇಲ್ಲಿ ಫೀಲ್ಡ್ ಟ್ರಿಪ್ಪಿಗೆ ಜನ ಬರ್ತಾರೆ, ಫೀಲ್ಡ್ ಟ್ರಿಪ್ಪಿಗೆ ಬರ್ಬೋದು, ಮತ್ತು ಅದು ಇಂಡಸ್ಟ್ರಿಯಲ್ ವಿಸಿಟ್ ಬರ್ಬೋದು, ಗೆಟ್ ಟುಗೆದರ್ ಬರ್ಬೋದು, ಕಿಟಿ ಪಾರ್ಟಿಗೆ ಬರ್ಬೋದು, ಊಟ ಕಟ್ಕೊಂಡು ಬರ್ಬೋದು, ಏನೋ ಕಾರ್ಯಕ್ರಮನೂ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಬಂದರೆ ಮಲ್ಟಿ ಬೆನಿಫಿಷಿಯಲ್ಸ್ ಇರುತ್ತೆ. ಸೊ ಈ ಒಂದು ಚಾನಲ್ ವೀಕ್ಷಿಸ್ತಿರೋ ಎಲ್ಲರಿಗೂ ನಮ್ಮ SRK ಟೆಂಪಲ್ ಆಫ್ ಆಯಿಲ್ ಪರವಾಗಿ ಸ್ವಾಗತಿಸ್ತಿದ್ವಿ ನೋಡ್ತಿರೋರಿಗೆ. ಜೊತೆಗೆ ಇಂಥ ಒಂದು ಸ್ಥಳಗಳು ಉಳಿಬೇಕು, ಬೆಳಿಬೇಕು ಅನ್ನೋದಕ್ಕೆ ನಮ್ಮ ತ್ಯಾಗರಾಜ್ ಅವರು ಒಂದು ಒಳ್ಳೆ ಮನಸ್ಸು ಮಾಡಿ ಇಂತಿಂಥ ಜಾಗಗಳು ಜನಕ್ಕೆ ಗೊತ್ತಾಗಲಿ ಅಂತ ಇವತ್ತು ಕರ್ಕೊಂಡ್ಬಂದಿದ್ದಾರೆ ಎಲ್ಲ ಜನಗಳನ್ನ ಒಂದು ಟ್ರಿಪ್ಗೆ. ಸೊ ಹಾಗಾಗಿ ಅವ್ರಿಗೆ ಒಂದು ತುಂಬ ಹೃದಯದ ಧನ್ಯವಾದಗಳು ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸ್ ವತಿಯಿಂದ. ಜೊತೆಗೆ ಅವರು ಸಹ ಆರೋಗ್ಯ ಆಧ್ಯಾತ್ಮ ಚಿಂತಕರು. ಮೆಡಿಸಿನ್ ತಗೊಂಡ್ರೆ ಪಾಪ, ಸಿನ್ ಅಂದರೆ ಪಾಪ ಅದರಲ್ಲೇ ಇದೆ ಎಂಡಿಂಗಲ್ಲಿ. ಅದಕ್ಕೆ ಆಯುರ್ವೇದಿಕ್ ಮುಖಾಂತರ ಜನಗಳಿಗೆ ಆರೋಗ್ಯ ಕೊಡ್ತಾ ಇದ್ದಾರೆ ನಮ್ಮ ತ್ಯಾಗರಾಜ್ ಸರ್. ಎಲ್ಲರೂ ಅವ್ರ ಸೇವೆಯನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಹಾಗಾಗಿ ಇವತ್ತೇನು ನೀವೆಲ್ಲ ಬಂದ್ರಿ, ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಸೇತುರಾಮ್ ಸರ್, ಅವರು ಸಹ ಸದಾರರು, ಅವರು ಅಷ್ಟೇ ಎಲ್ಲರಿಗೂ ಆರೋಗ್ಯ ಆಧ್ಯಾತ್ಮದ ಅರಿವನ್ನು ಮೂಡಿಸ್ತಾ ಇರ್ತಾರೆ ನಮ್ದು ಎಲ್ಲರೂ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಷ್ಟೊತ್ತೆಲ್ಲ ನೋಡಿ ಸಮಾಧಾನ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯೋಸ್ಮಿ. ಕ್ಯಾಮ್ರಾಮನ್ ಜೊತೆ SRK ಟೆಂಪಲ್ ಆಫ್ ಆಯಿಲ್ಸ್ ಇಂದ SG ಪಾಟೀಲ್ ಮಾತಾಡ್ತಾ ಇರೋದು. ನಮಸ್ಕಾರ. ಥ್ಯಾಂಕ್ ಯು.